ಸರ್ಕಾರ ಪ್ರತಿ ವರ್ಷವೂ ಕೂಡ ಮಕ್ಕಳ ಶಿಕ್ಷಣಕ್ಕಾಗಿ ಕೋಟ್ಯಾಂತರ ರೂಪಾಯಿಯನ್ನು ಖರ್ಚು ಮಾಡುತ್ತೆ. ಆದರೆ ಸರ್ಕಾರಿ ಶಾಲೆಗೆ ಬರಬೇಕಾದಂಥ ಮಕ್ಕಳ ಸಂಖ್ಯೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಒಂದು ಆತಂಕ ಎಲ್ಲರಲ್ಲೂ ಕೂಡ ಮನೆ ಮಾಡ್ತಾ ಇದೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಈ ಒಂದು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಯಾಕೆ ಕಡಿಮೆ ಆಗ್ತಾ ಇದೆ ಅನ್ನುವಂಥ ಗೊಂದಲದಲ್ಲಿ ಸರ್ಕಾರ ಇದೆ. ಇನ್ನೊಂದು ಕಡೆ ಹೊಸದಾಗಿ ಶಿಕ್ಷಕರ ನೇಮಕಾತಿ ಕೂಡ ಮಾಡ್ತಿಲ್ಲ ಅನ್ನುವಂಥದ್ದು ಕೂಡ ಕೇಳಿ ಬರ್ತಾ ಇದೆ. ನಾವಿವತ್ತು ರಾಯಚೂರು ತಾಲೂಕಿನ ಕೊರ್ತಕೊಂದ ಅನ್ನುವಂಥ ಒಂದು ಗ್ರಾಮದಲ್ಲಿದ್ದೇವೆ. ನೀವು ಕೂಡ ನೋಡ್ತಾ ಇರ್ಬೋದು, ಈ ಶಾಲೆಯಲ್ಲಿ ಸುಮಾರು 1ರಿಂದ 7ನೇ ತರಗತಿವರೆಗೆ ಈ ಶಾಲೆ ಇದ್ದು, ಈ ಶಾಲೆಯಲ್ಲಿ 182 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆದರೆ ಶಾಲೆಯಲ್ಲಿ 182 ಮಕ್ಕಳು ಇದ್ದರು, ಆ ಮಕ್ಕಳಿಗೆ ಬೋಧನೆ ಮಾಡಬೇಕಾದಂಥ ಒಬ್ಬರೇ ಶಿಕ್ಷಕರಿಲ್ಲದಂಥ ಸ್ಥಿತಿ ಈ ಒಂದು ಕೊರ್ತಕುಂದ ಗ್ರಾಮದಾಗಿದೆ. ಕೇವಲ ಇದು ಒಂದೇ ಅಂತಲ್ಲ, ರಾಯಚೂರು ಜಿಲ್ಲೆಯಾದ್ಯಂತ ಸುಮಾರು 314 ಶಾಲೆಗಳಲ್ಲಿ ಈ ರೀತಿಯಾದಂಥ ಸಮಸ್ಯೆ ಇದೆ. ಕೆಲವು ಶಾಲೆಗಳಲ್ಲಿ ಕೇವಲ ಏಕೋಪಾಧ್ಯಾಯ ಶಾಲೆಗಳಿದ್ದಾವೆ. ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರೂ ಕೂಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗಲಾರ್ದಂಥ ಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಂತೆ ಮಾತಾಡಲಿಕ್ಕೆ ನನ್ನ ಜೊತೆ ಮಕ್ಕಳು ಮತ್ತು ಪೋಷಕರಿದ್ದಾರೆ. ಅಮ್ಮ, ಶಾಲೆಗೆ ಏನಂತ ಕನಸು ಕಟ್ಕೊಂಡು ಬಂದಿದ್ದಿ ಮತ್ತು ಇಲ್ಲಿ ನೋಡಿದ್ರೆ ಯಾವ ಪರಿಸ್ಥಿತಿ ಇದೆ ಶಾಲೆದು? ನಮಗೆ ಗೌರ್ಮೆಂಟ್ ಟೀಚರ್ ಇಲ್ಲ, ನಾವು ಟೀಚರ್ ಆಗಬೇಕಂತ ಆಸೆ ಇದೆ. ನಮಗೆ ಗೌರ್ಮೆಂಟ್ ಟೀಚರ್ ಇಲ್ಲ, ಗೆಸ್ಟ್ ಟೀಚರ್ ಎಂದೇ ಇದ್ದಾರೆ. ಅಲ್ಲಮ್ಮ, ಈಗ ಶಾಲೆದಾಗ ಬರ್ತಿರಲ್ಲ, ಪಾಠ ಮಾಡೋರು ಇಲ್ದಕ್ಕೆ ಏನೇನು ಮಾಡ್ತೀರಿ? ಈಗ ಹೆಂಗೆ ನೀವೇ ಪಾಠ ಮಾಡ್ಕೋತೀರಾ? ಹೆಂಗೆ ಪರಿಸ್ಥಿತಿ ಏನಿದೆ? ಗೌರ್ಮೆಂಟ್ ಟೀಚರ್ ಇದ್ದರೆ ಇನ್ನೂ ಸ್ವಲ್ಪ ಹೆಚ್ಚು ಹೇಳ್ತಾರಂತ ಆಸೆ ಇದೆ. ಗೆಸ್ಟ್ ಟೀಚರ್ಸ್ನು ಹೇಳ್ತಾರ, ಅಂದರೆ ಅಷ್ಟಷ್ಟು ಅವರಿದ್ರೆ ಇನ್ನೂ ಹೆಚ್ಚು ಹೇಳ್ತಾರಂತ ನಮ್ಮ ನಂಬಿಕೆ. ಓಕೆ, ಇನ್ನು ಗ್ರಾಮಸ್ಥರು ಇದ್ದಾರೆ, ಪೋಷಕರಿದ್ದಾರೆ, ಅವ್ರನ್ನೇ ಮಾತಾಡಿಸ್ತೀನಿ ಅಂತ. ಸರ್, ಈಗ ನಿಮ್ಮಲ್ಲಿ ಟೀಚರ್ಸ್ ಇಲ್ಲದೇ ಏನೇನು ಪ್ರಾಬ್ಲಮ್ ಆಗ್ತಾ ಇದೆ ಸರ್? ಸರ್, ಮಕ್ಕಳು ವಿದ್ಯಾಭ್ಯಾಸ ಸರಿ ಆಗ್ತಾ ಇಲ್ಲ ಸರ್. ಯಾಕಂದರೆ ಮೊದಲು ನಮಗೆ ನಾವು ಶಾಲೆಗೆ ಹೋದಾಗ 4ನೇ ಕ್ಲಾಸ್ ಇತ್ತು, 5, 6ಕ್ಕೆ ಡೊಂಗರಾಂಬುರ್ಗೆ ಹೋಗಿ ಶಾಲೆಗೆ ಓದ್ತಿದ್ವಿ ಸರ್. ನಾವೆಲ್ಲ ಅವಾಗೆಲ್ಲ ಒಳ್ಳೆ ಟೀಚರ್ಗಳಿದ್ರು, ಎಲ್ಲ ಗೌರ್ಮೆಂಟ್ ಟೀಚರ್ ಚೆನ್ನಾಗಿ ಇದಾಗ್ತಿದೆ ಸರ್. ಈಗೆಲ್ಲ ಮಕ್ಕಳಿಗೆ ಭಾಳ ವಿದ್ಯಾಭ್ಯಾಸ ಮಾಡೋಕ್ಕೆ ತೊಂದರೆ ಆಗ್ತಿದೆ ಸರ್. ಈಗ ಇಲ್ಲಿ ಏನಂದರೆ ಗೆಸ್ಟ್ ಟೀಚರ್ಗಳು BA ಅವರು ಇದ್ದಾರೆ. ಹಾಗಾಗಿ ಮಕ್ಕಳಿಗೆ ಭಾಳ ತೊಂದರೆ ಅನ್ನಿಸುತ್ತೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಓದಬೇಕು, ಸರ್ಕಾರ ಶಾಲೆ ಉಳಿಬೇಕಂದ್ರೆ ಮಕ್ಕಳಿಗೆ ಇಲ್ಲಿ ಗೌರ್ಮೆಂಟ್ಗೆ ಟೀಚರ್ಗಳನ್ನ ನೇಮಕ ಮಾಡಬೇಕು ಸರ್. ಇಲ್ಲಿ ಶಾಲೆಗಳಿಗೆ ದಿನಕ್ಕೆ ಹೋಗ್ತಾರೆ, ಪ್ರೈವೇಟ್ ಶಾಲೆಗಳು ಹೋಗ್ತಾಯಿದ್ದಾರೆ ಹುಡುಗರೆಲ್ಲ ಭಾಳಷ್ಟು ಜನ. ಈಗ ನಮ್ಮ ಗೌರ್ಮೆಂಟ್ ಶಾಲೆ ಯಾವಾಗ ಉಳಿತದೆ ಸರ್? ಇನ್ನು ಯಾವಾಗ ಹೇಳಿ? ಓಕೆ ಸರ್, ಈಗ ಟೀಚರ್ಸನ್ನು ನೇಮಕ ಮಾಡಬೇಕು ಅಂತ ಯಾರನ್ನ ಭೇಟಿಯಾಗಿದ್ರಿ, ಏನು ಹೇಳಿದ್ರು? ಮತ್ತೀಗ ನಿಮ್ಮ ಶಾಲೆಯಲ್ಲಿ ಒಬ್ಬರು ಪರ್ಮನೆಂಟ್ ಟೀಚರ್ ಇದೆ, ಶಾಲೆ ಹೆಂಗೆ ನಡೀತಾ ಇದೆ? ಪರ್ಮನೆಂಟ್ ಟೀಚರ್ ಇಲ್ಲ ಸರ್, ಎಲ್ಲ ಗೆಸ್ಟ್ ಟೀಚರ್ ಇದ್ದಾರೆ. ನಾವು ಒಂದು ಸಲ ಹೋಗಿ BO ಆಫೀಸಿಗೆ ಹೋಗಿದ್ದೀವಿ. BO ಆಫೀಸಿಗೆ ಪರ್ಮನೆಂಟ್ ಟೀಚರ್ ಹಾಕ್ರಿ ಸರ್ ಅವರು, ಮತ್ತು ಎಲ್ಲ ಹುಡುಗರು ತೊಂದರೆ ಆಗ್ತದ ಅಂತ ಅಂದರೆ, ಇಲ್ಲ ಇನ್ನು ಗೆಸ್ಟ್ ಟೀಚರ್ 2-3 ಬೇಕಿದ್ರೆ ಕೇಳೋ, ಪರ್ಮನೆಂಟ್ ಟೀಚರ್ ಇಲ್ಲ ಅಂತ ಹೇಳಿದ್ರು. ಇಲ್ಲ ಸರ್, ಭಾಳ ತೊಂದರೆ ಆಗ್ತದೆ, ಹುಡುಗರಿಗೆ ಎಜುಕೇಷನ್ ತೊಂದರೆ ಆಗ್ತದೆ, ಓದೋದು ಮುಂದೆ ಹೋಗೋಕೆ ಆಗಂಗಿಲ್ಲ. ಇವಾಗ ಇಲ್ಲಿ ಈ ಸ್ಕೂಲಿಂದ ಬೇರೆ ಸ್ಕೂಲ್ಗೆ ಹಚ್ಚಬೇಕು, ಅಕ್ಷರ ಬರವಲ್ದು, ಹಂಗಾಗ್ಯದ. ಗೌರ್ಮೆಂಟ್ ಟೀಚರ್ ಸ್ವಲ್ಪ ಹೆಚ್ಚು ಓದಿರ್ತಾರಲ್ಲ, ಅವ್ರು ಅನುಭವ ಇರ್ತದೆ. ಇವಾಗ ಹುಡುಗರಿಗೆ ಕಳಿಸಿದ್ರೆ ಮುಂದೆ ಏನಾರು ಓದಕ್ಕೆ ಬರ್ತದೆ. ಇವಾಗ ಇಲ್ಲಿಂದ ಅಲ್ಲಿ ಶಾಲೆ ಸಗಮಕುಂಟಕ್ಕೆ ಹಚ್ಚಕ್ಕೆ ಹೋಗಿ ಒಬ್ಬರಿಗೆ ಓದಕ್ಕೆ ಬರವಲ್ದು, ಹಂಗಾಗ್ಯದ ಪರಿಸ್ಥಿತಿ. ಇದು ಇಲ್ಲಿರ್ತಕ್ಕಂಥ ಪೋಷಕರು ಹೇಳುವಂಥ ಮಾತು. ನಮ್ಮ ಶಾಲೆಯಲ್ಲಿ ಬರೀ ಅತಿಥಿ ಶಿಕ್ಷಕರಿಂದ ಶಾಲೆ ನಡೀತಾ ಇದೆ, ಯಾವುದೇ ಕಾಯಂ ಶಿಕ್ಷಕರಿಲ್ಲ. ಹೀಗಾಗಿ ನಮ್ಮ ಮಕ್ಕಳಿಗೆ ಶಾಲೆಗೆ ಕಳಿಸಿದರೂ ಕೂಡ ಅಕ್ಷರ ಜ್ಞಾನ ಇಲ್ಲದಂಥ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಸಂಬಂಧಪಟ್ಟಂಥ ಅಧಿಕಾರಿಗಳು ಕೂಡಲೇ ಗಮನ ಹರಿಸಬೇಕು, ನಮ್ಮ ಶಾಲೆಗೆ ಕಾಯಂ ಶಿಕ್ಷಕರನ್ನು ಕೊಡಬೇಕು ಅನ್ನುವಂಥದ್ದು ಪೋಷಕರು ಮತ್ತು ಮಕ್ಕಳ ಆಗ್ರಹವಾಗಿದೆ. ರಾಯಚೂರಿಂದ ಕ್ಯಾಮ್ರಾಮ್ಯಾನ್ ಶ್ರೀನಿವಾಸ್ ಜೊತೆಗೆ ಜಗನ್ನಾಥ್ ಪೂಜಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.